Hi family, very good morning. Once again welcome back on my YouTube channel ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ನೋಡಿ ಅರ್ಲಿ ಮಾರ್ನಿಂಗ್ ಹೇಗಿದ್ದೀನಿ ವಿತೌಟ್ ಎನಿ ಫಿಲ್ಟರ್, ವಿತೌಟ್ ಎನಿ ಮೇಕಪ್. ನೋಡಿ, ದಿಸ್ ಈಸ್ ಮೈ ನ್ಯಾಚುರಲ್ ಸ್ಕಿನ್ ಆ್ಯಂಡ್ ನ್ಯಾಚುರಲ್ ಫೇಸ್ ಅಂತ ಹೇಳ್ತಾ ಎಕ್ಸಾಕ್ಟಾಗಿ ಟೈಮ್ ಬಂದು ನನ್ನ ಬ್ಯಾಕ್ಗ್ರೌಂಡ್ ನೋಡಿ 8:30. ಸೊ ಅರ್ಲಿ ಮಾರ್ನಿಂಗ್ 4:30 ಎಲ್ಲ ಕೆಲಸ ಮುಗಿಸಿ ಈಗ ಮನೆ ನೆಲ ಒಂದು ಮಾಪ್ ಮಾಡಬೇಕು, ಮಾಡ್ತಾಯಿದ್ದೀನಿ. ವಾಕ್ ಹೋಗಿ ಬಂದು ನನ್ನ ಮಕ್ಕಳಿಗೆ ಟೆಸ್ಟ್ ಇತ್ತು ನಾಳೆ ಮಂಡೇ, ವೀಕ್ಲಿ ಟೆಸ್ಟ್. ಸೊ ಹಾಗಾಗಿ ಇಬ್ರಿಗೂ ಕೂತ್ಕೊಂಡು ಓದಿಸ್ತಾ ಇದ್ದೆ. ಸೊ ಇದು ಒಂದು ವ್ಲಾಗ್, ಮಿನಿ ವ್ಲಾಗ್, ಒಂದು ಸಿಂಪಲ್ ವ್ಲಾಗ್. ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಮ್ಮನ ಸೋದರ ಮಾವನ 25th ವೆಡ್ಡಿಂಗ್ ಆ್ಯನಿವರ್ಸರಿ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ಸ್ ಇದೆ. ಸೊ ಚನ್ನರಾಯಪಟ್ಟಣ, ನಾಗಮಂಗಲ, ಚನ್ನರಾಯಪಟ್ಟಣ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಈಗ ನಾವು ಹಿರಿಸೇವೆ, ನಾಗಮಂಗಲ ತಾಲೂಕು ಹಿರಿಸೇವೆಗೆ ಹೋಗ್ತಾ ಇದ್ದೀವಿ. ಒಂದು 9:30-10 ಗಂಟೆ ಆಗುತ್ತೆ ಅನಿಸುತ್ತೆ ಹೊರಡೋಕ್ಕೆ. ಸತೀಶ್ಗೆ ಫುಲ್ ಕೆಲಸ ಇದೆ. ಸೊ ಸಂಡೇ ಕೆಲಸ ಇರುತ್ತೆ, ಸಂಡೇ ಫಂಕ್ಷನ್ಸು ಇರುತ್ತೆ. ಸೊ ಫಂಕ್ಷನ್ಗೆ ಹೋಗೋದಾ ಕೆಲಸ ಮಾಡೋದಾ ಟೆನ್ಷನ್. ನಿನ್ನೆ ಎಲ್ಲ ದೊಡ್ಡ ಕನ್ವಿನ್ಸ್ ಮಾಡಿ ಕರೆದು ಹೋಗಲೇಬೇಕು, ತುಂಬ ಹತ್ರದವರು, ನಮ್ಮ ಸೋದರ ಮಾವನ ಮಗಂದು ಅಂತೆಲ್ಲ ಹೇಳಿ ಸೊ ಕನ್ವಿನ್ಸ್ ಮಾಡಿ ಬೇಗ ಕೆಲಸ ಮುಗಿಸಿ ಬರ್ತೀನಿ, ರೆಡಿಯಾಗು ಅಂತ ಹೇಳಿದ್ದಾರೆ. ಸೊ ನಮ್ಮ ಗೋಡನಲ್ಲಿ ಕೂಡ ಕೆಲಸ ಇತ್ತು, ಹಾಗಾಗಿ ಅಪ್ಪ ಅಮ್ಮ ಕೂಡ ಬರ್ತಾರೆ. ಅವರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ನಾವು ಆನ್ ದ ವೇ ಹೋಗುವಾಗ ಅವ್ರನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗಿ ಬರಬೇಕು. ಸೊ ಹೇಗಾಗುತ್ತೆ ಇದೊಂದು ಫಂಕ್ಷನ್ ವ್ಲಾಗ್, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬೆಳಗ್ಗೆಯಿಂದ ಒಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನೆಲ ಒಂದು ಮಾಪ್ ಮಾಡಬೇಕು. ಮಾಪ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬ್ರೇಕ್ಫಾಸ್ಟ್ಗೆ ನಾನೇನು ಪ್ರಿಪೇರ್ ಮಾಡಿಲ್ಲ ಇವತ್ತು, ಯಾಕಂದರೆ ನಮ್ಮ ಕೇಟ್ರಿಂಗಲ್ಲೇ ಕೆಲಸ ನಡೀತಾ ಇದೆ. ನಿಮ್ಮೆಲ್ರಿಗೂ ಗೊತ್ತು, ಸತೀಶ್ ಮಾಡಿರೋಂಥ ವಾಂಗಿಭಾತ್, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದಾರೆ ವಾಂಗಿಭಾತ್. ಸೊ ಪಚ್ಚಡಿ ಕೂಡ ಕೊಟ್ಟು ಕಳಿಸಿದ್ದಾರೆ. ಬೆಳಗ್ಗೆಯಿಂದ ಓದಿಸ್ತಾ ಇದ್ದು ಬರೆಸ್ತಾ ಇದ್ದು ಇದಿದೆ ಆಗೋಯ್ತು. ಇವತ್ತು ಏನು ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಫೋನ್ ನಿನಗೆ ಬೆಳಗ್ಗೆ ಡ್ರಾಯಿಂಗ್ ಮಾಡೋಕ್ಕೆ ಫೋನ್ ಬೇಕಂತೆ, ಅದು iPhone 15 Pro Max. ಡ್ರಾಯಿಂಗ್ ಬುಕ್ಕಲ್ಲಿ ತೊಗೊಂಡು ಡ್ರಾಯಿಂಗ್ ಫೋನ್ ನೋಡ್ಕೊಂಡು ಡ್ರಾಯಿಂಗ್ ಯಾರು ಮಾಡ್ತಾರೆ? ಫೋನ್ ನೋಡ್ಕೊಂಡು ಡ್ರಾಯಿಂಗ್ ಯಾರು ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ಯಾರು ಮಾಡಲ್ಲ, ನೀನು ಒಬ್ಬಳೇ ಮಾಡೋದು. ನಮ್ಮ ಸ್ಕೂಲ್ ಟೀಚರಾ ಫೋನ್ ನೋಡಿಕೊಂಡು ಕ್ಲಾಸ್ ರೂಮಲ್ಲಿ ಫೋನ್ ಆನ್ ಮಾಡ್ತಾರಾ ಟೀಚರ್ಸು? ಕೇಳಲ್ಲ ಮ್ಯಾಮ್ನ? ನಡಿ ಕೊಡ್ತೀನಿ ನಡಿ. ನನಗೆ ಫೋನೇ ಸಿಗ್ತಾಯಿಲ್ಲ. ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕೂ ಫೋನ್ ಕೊಡ್ತಾಯಿಲ್ಲ. ಇದೇ ಕಿತಾಪತಿ ರಾಮಾಯಣ ನಡೀತಾ ಇದೆ. ಹೋಗು, ಸ್ಯಾರಿ ಆಗಿದೆಯಾ ಇಸ್ಕೊಂಬ ಹೋಗು. ಮುಖ ರೆಡಿ ಮಾಡಿಲ್ಲ. ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ನನಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಫೋನೇ ಕೊಡ್ತಾಯಿಲ್ಲ. ಸೊ ನಾನಿವತ್ತು 12,955 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಒಂದು ಲೋಟ ಕಾಫಿ ಮಾಡಿ ಸ್ವಲ್ಪ ಹೊತ್ತು ನನ್ನ ಮಗನಿಗೆ 2 ಸಬ್ಜೆಕ್ಟ್, ಸೋಷಿಯಲ್ ಮತ್ತು ಸೈನ್ಸ್ ಎರಡೂ ಟೆಸ್ಟಸ್. ಸೊ ಹಾಗಾಗಿ ಕೂತ್ಕೊಂಡು ಅವನಿಗೆ ನನ್ನ ಮಗಳಿಗೆ ಇಬ್ರಿಗೂ ಓದಿಸಿ ಬರೆಸಿ ಎಲ್ಲ ಕೆಲಸ ಮುಗಿಸ್ದೆ. ಆಗಿದ್ದಾಯಿತು, ಎಲ್ಲ ಕೆಲಸ ಮುಗೀತು. ಸೊ ಬೇಗ ಸ್ವಲ್ಪ ತಿಂಡಿ ಮಾಡಿ ಮುಗಿಸಿ ರೆಡಿ ಆಗೋಣ. ಬೇಗ ಟೈಮ್ ಆಗೋಯ್ತು ಫ್ರೆಂಡ್ಸ್. ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ವಾಂಗಿಭಾತ್ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾವು ತಿನ್ನೋದಕ್ಕಿಂತ ಬೇರೆ ಯಾರಾದರೂ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಸೊ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಸತೀಶ್ನ ಬನ್ನಿ ಆಯಿತಾ ನಿಮ್ಮ ಕೆಲಸ ಮುಗೀತಾ ಅಂತ ಕರೆಯೋಕ್ಕೆ ಅಂತ ಹೋದೆ. ಸೊ ಅವ್ರ ಕೆಲಸ ಇನ್ನೂ ಬ್ಯಾಲೆನ್ಸ್ ಇತ್ತು. ಇದು ಮಂಡ್ಯಾಗೆ ಊಟ ತೊಗೊಂಡೋಗ್ತಾ ಇದ್ದಾರೆ. ಕೇಟ್ರಿಂಗ್, ಬೇಳೆ ಹೋಳಿಗೆ ಮತ್ತು ಬೇಬಿ ಕಾರ್ನ್ ಮಂಚೂರಿ ಅದೆಲ್ಲ ಬಿಸಿ ಅಲ್ಲೇ ಮಾಡ್ಕೋತಾರೆ. ಪೂರಿ ಮತ್ತು ಚೆನ್ನ ಮಸಾಲ ಪೂರಿಗೆ ಕಾಂಬಿನೇಷನ್ ನಾನಾ ಥರ ವೆರೈಟಿ ಇತ್ತು. ಸೊ ಅವ್ರು ಹೇಳ್ತಾಯಿದ್ರು, ಇಷ್ಟು ಕೆಲಸದ ನಡುವೆ ಫಂಕ್ಷನ್ಗೆ ಹೋಗೋದು ಅರ್ಜೆಂಟಾ,
ಹೋಗಲೇಬೇಕಾ ಅಂತ. ಅದಕ್ಕೆ ನಾನು ಫೈನಲಿ ರೆಡಿಯಾಗಾಯಿತು. ಇದು ಸಾರಿ ಬಂದು ಡಬಲ್ ಶೇಡೆಡು ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ಕರಿಬೋದು. ಸೊ ಡಾರ್ಕ್ ಬ್ಲೂ ಮತ್ತು ಒಂದು ರಾಮ ಗ್ರೀನ್ ಕಲರ್ ಮಿಕ್ಸ್ ಇರೋಂಥ ಸಾರಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಏನು ಜ್ಯುವೆಲ್ರಿ ವೇರ್ ಮಾಡಿದ್ದೀನಿ ಅಂದರೆ ಒಂದು ಬ್ಲ್ಯಾಕ್ ಬೀಡ್ಸ್ ಇರೋಂಥ ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ, ಮ್ಯಾಚ್ ಆಗುತ್ತೆ ಅಂತ ಒಂದು ಕರಿಮಣಿ ಸರ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಒಂದು ಚೈನ್, ಮಾಂಗಲ್ಯ ಚೈನು. ಸೊ ಇಯರಿಂಗ್ಸ್ ಇವತ್ತು ಇದು ಹಾಕ್ಕೊಂಡಿದ್ದೀನಿ ಲಕ್ಷ್ಮೀದು. ಈ ಇಯರಿಂಗ್ ಈ ಸಾರಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋಂಥದ್ದು. ಸೆಲ್ಫ್ ಮೇಕಪ್, ಸೆಲ್ಫ್ ಹೇರ್ ಸ್ಟೈಲ್ ಸುಮ್ಮನೆ ಟ್ವಿಸ್ಟ್ ಮಾಡಿ ಈ ರೀತಿ ರೋಲ್ ಮಾಡಿ ಹಾಕಿದ್ದೀನಿ. ಸೊ ಹೂವು ಮುಡ್ಕೊಂಡಿದ್ದೀನಿ. ಸಾರಿ ಹೇಗೆ ಕಾಣ್ತಾ ಇದೆ, ಹೇಗೆ ರೆಡಿಯಾಗಿದ್ದೀನಿ ಕಮೆಂಟಲ್ಲಿ ಹೇಳಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೂಡ ಕಮೆಂಟಲ್ಲಿ ಹೇಳಿ. ಇದು ಒಂದು ಹಾಕೊಳ್ಳೋಕೆ ಬೇಜಾರು ಅಂದರೆ ಹಿಂಗೆ ಟ್ವಿಸ್ಟ್ ಆಗ್ತಾನೇ ಇರುತ್ತೆ ಯಾವಾಗಲೂ, ಪ್ರತಿ ಸತಿ ಹಿಂಗೆ. ಇದನ್ನು ಸರಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಇದನ್ನು ಜಾಸ್ತಿ ಎಲ್ಲೂ ಹಾಕ್ಕೊಳ್ಳಲ್ಲ. ಬಟ್ ಇವತ್ತು ಮ್ಯಾಚ್ ಆಗುತ್ತೆ ಅಂತ ಹೇಳಿ ವೇರ್ ಮಾಡಿದೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಾ? ಹೇಗೆ ರೆಡಿಯಾಗಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ, ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ತೆಕ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಮೆಂಟ್ ಮಾಡಿ. ಈ ಕಲರ್ ಕಾಂಬಿನೇಷನ್ ನನ್ನ ಫೇವ್ರೆಟ್. 1 ಇಯರ್ ಆಯಿತು ತೊಗೊಂಡು, ಆಗಸ್ಟ್ ಬಂದರೆ ಇದು 2 ಸಲ ವೇರ್ ಮಾಡಿರೋದು. ಸೊ ಫೈನಲಿ ಅವರು ಕೂಡ ಬಂದು ಸ್ನಾನ ಮಾಡಿ ಫೈನಲಿ ಹೊರಟ್ವಿ. ಗುಮ್ಮಂತಿದ್ದಾರೆ ಸ್ವಲ್ಪ, ಯಾಕಂದರೆ ಕೆಲಸದ ಒತ್ತಡದ ಮಧ್ಯಾಹ್ನ ಡ್ರೈವರ್ ಕಳಿಸ್ತೀನಿ ಹೋಗು ಅಂದ್ರೂ ಹೋಗ್ಲಿಲ್ವಲ್ಲ, ನೀನು ಬಾ ಅಂತ ಹಠ ಮಾಡಿದೆ ನಾನು. ಸೊ ಅದಕ್ಕೋಸ್ಕರ, ಯಾಕಂದರೆ ಬೇರೆಯವ್ರ ದೂರ ಸಂಬಂಧಿ ಆದರೆ ನಾನು ಡ್ರೈವರ್ ಜೊತೆ ಹೋಗ್ಬೋದು. ಬಟ್ ತೀರಾ ನಮ್ಮ ಸೋದರ ಸಂಬಂಧ ನಂಗೆ ಡ್ರೈವರ್ ಜೊತೆ ಹೋದರೆ ಅವ್ರು ಬೇಜಾರು ಮಾಡ್ಕೋತಾರಲ್ವ. ಸೊ ಹಾಗಾಗಿ ಏನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂದರೆ, ಕಾರ್ ಹತ್ತಿದ ತಕ್ಷಣ ವಾಂಗಿಬಾತ್ ತಿಂದಿದ್ಲು, ಗೊಟ್ರೆ ಹೊಡಿತಾ ಇದ್ದಾಳೆ ಗೊರ್ಕೆ, ಅಷ್ಟು ಸೌಂಡ್ ಬರ್ತಾಯಿತ್ತು ಗೊತ್ತಾ. ಸೊ ಸತೀಶ್ FM ಕೂಡ ಆನ್ ಮಾಡಿದರು. ಕಾಪಿರೈಟ್ ಕ್ಲೇಮ್ ಆಗುತ್ತೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದೊಂದು ತುಂಬ ಒಂದು ಅಪರೂಪ ನಾವು ಹೋಗೋದು ಶ್ರಾವಣ ಬೆಳಗೊಳಗೆ. ಯಾವಾಗ ಹೋಗಿದ್ದಂದರೆ ನನ್ನ ಮಗನ ಬರ್ಡೇ ಕಾರ್ಡ್ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋಗಿದ್ದು ನಾವು. ಅದು ಬಿಟ್ಟರೆ ಈಗ ಅರೌಂಡ್ 14 ಇಯರ್ಸ್ ಆಗಿದೆ. ಅವನು ಸೆಪ್ಟೆಂಬರ್ ಬಂದರೆ ಅವನಿಗೆ 14 ಇಯರ್ಸ್ ಆಗುತ್ತೆ. 14 ಇಯರ್ಸ್ 1ನೇ ವರ್ಷದ ಬರ್ತಡೇಲಿ ನಾವು ಹೋಗಿದ್ದಕ್ಕೆ, ಅದನ್ನು 13 ವರ್ಷಕ್ಕೆ ಈ ಸಲಿನೇ ಫಸ್ಟು ಮತ್ತೆ ಹೋಗ್ತಾ ಇರೋದು. ಮದುವೆಗೆ ಹೋಗಿದ್ವಿ ಒಂದು 2-3 ಸತಿ, ಚೌಟ್ರಿಗಳಿಗೆ ಅವ್ರ ಮಕ್ಕಳು ಮದುವೆ ಮಾಡಿದಾಗೆಲ್ಲ ಕರೆದಿದ್ರು, ಹೋಗಿದ್ವಿ. ಬಟ್ ಪ್ರಾಪರ್ ಅವ್ರ ಫಂಕ್ಷನ್ಗೆ ಅಂತ ಹೋಗ್ತಾ ಇರೋದು 13ನೇ ವರ್ಷದಲ್ಲಿ. ಇದು ಸೆಕೆಂಡ್ ಟೈಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಣ್ಣ ಪುಟ್ಟ ಹಾಡುಗಳು ಕೂಡ ಪ್ಲೇ ಆಗ್ತಾಯಿತ್ತು. ಸ್ವಲ್ಪ ಸ್ಮೈಲ್ ಮಾಡಲಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ, ಚೂರು ಮಾತಾಡಲಿ ಅಂತ ಏನೇನೋ ಸರ್ಕಸ್ ಮಾಡ್ತಾಯಿದ್ದೆ. ಫೋನ್ ಹಂಗೆ ತಿರ್ಗ್ಸೋದು, ಹಿಂಗೆ ತಿರ್ಗ್ಸೋದು, ಫೋಟೋ ತೆಗಿಯೋದು, ವೀಡಿಯೋ ತೆಗಿಯೋದು, ಏನಾದರೂ ಬೈಲಿ ನನಗೆ. ಸುಮ್ಮನೆ ಹಂಗೆ ಗುಮ್ಮನ ಥರ ಇದ್ದರೆ ನನಗೆ ಒಂಚೂರು ಇಷ್ಟ ಆಗಲ್ಲ. ಯಾವಾಗಲೂ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಗುಮ್ಮಂತಿರ್ತಾರೆ. ಸೊ ಸ್ವಲ್ಪನಾದರೂ ಮಾತಾಡಲಿ ಅಂತ ಏನೇನೋ ಕಿತಾಪತಿ ಮಾಡ್ತಾನೇ ಇದ್ದೀನಿ. ಫೈನಲಿಗೆ ಒಂಚೂರು ಅಲ್ಲಿ ಬಿಡಲೇ ಇಲ್ಲ. ಯಪ್ಪ, ನನಗೂ ಟ್ರೈ ಮಾಡಿ ಸಾಕಾಗಿ ಒಬ್ಬಳೇ ವಿಡಿಯೋ ಮಾಡ್ಕೊತಾ ಕೂತ್ಕೊಂಡೆ. ಓರ್ ಗಣ್ಣಲ್ಲಿ ನೋಡೋದು, ಸುಮ್ಮನೆ ಆಗೋದು, ಹಿಂಗೆ ರಿಯಾಕ್ಷನ್ ಕೊಡ್ತಾಯಿದ್ರು. ನಿಮ್ಮ ಹಸ್ಬೆಂಡ್ಸು ಈ ಥರನ, ಇಷ್ಟು ಸತಾಯಿಸ್ತಾರ, ಇಷ್ಟು ಹಠವಾದಿನ ಕಮೆಂಟಲ್ಲಿ ಹೇಳಿ. ನಾನು ಕಲ್ತಿರೋ ವಿದ್ಯೆ ಎಲ್ಲ ಪ್ರಯೋಗ ಮಾಡಿದೆ ಸ್ವಲ್ಪ ಮಾತಾಡಲಿ ಅಂತ. ಅವ್ರಿಗೆ ನನ್ನ ಮೇಲೆ ತುಂಬ ಸಿಟ್ಟು, ಯಾಕಂದರೆ ಹಠ ಮಾಡಿ ಕರ್ಕೊಂಬಂದಲ್ಲ. ಸೊ ಹಾಗಾಗಿ ನೋಡ್ತಾ ಶ್ರೀರಂಗಪಟ್ಟಣ ಬಂದೇ ಬಿಡ್ತು. ಸೊ ಅಪ್ಪ ಅಮ್ಮ ಬಂದು ಅರ್ಧ ಗಂಟೆ ಆಗಿತ್ತಂತೆ, ಕಾಯ್ತಾಯಿದ್ರು ಪಟ್ನಾ ಬಸ್ ಸ್ಟ್ಯಾಂಡಲ್ಲಿ. ಅವ್ರನ್ನೂ ಕೂಡ ಹತ್ತಿಸ್ಕೊಂಡು ನಾವು ನಾಗಮಂಗಲ ರೂಟಲ್ಲಿ ಬೆಳ್ಳೂರು ಕ್ರಾಸ್ ಹಿರಿಸೇವೆಗೆ ಹೊರಟಿದ್ದೀವಿ. ನಮ್ಮದು ಒಂದು ಪ್ಲ್ಯಾನ್ ಇತ್ತು, ಆ ಕಡೆಯಿಂದ ಬರುವಾಗ ಶ್ರಾವಣ ಬೆಳಗೊಳ ಬೆಟ್ಟಕ್ಕೆ ಹೋಗಿ ಶ್ರಾವಣ ಬೆಳಗೊಳ ನೋಡ್ಕೊಂಡು ಬರೋಣ ಅಂತ. ಆಲ್ರೆಡಿ ನೋಡಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ, ಅವ್ರ ಜೊತೆ ಹೋಗೋಣ ಅಂತ ನನಗೆ ನಿಜಕ್ಕೂ ಆಸೆ ಆಗಿತ್ತು. ಶ್ರಾವಣ ಬೆಳಗೊಳಗೆ ಹೋಗಿ ಬರೋಣ ರೀ ಅಂತ. ಈ ಕಡೆಯಿಂದ ನೋಡೋಣ, ಅವರೇ ನನಗೆ ಕರ್ಕೊಂಡು ಹೋಗ್ತೀನಿ 100% ಪ್ರಾಮಿಸ್ ಮಾಡಿರಲಿಲ್ಲ.
ನೋಡೋಣ, ಟೈಮ್ ಇದ್ದರೆ ಹೋಗೋಣ ಅಂತ ಹೇಳಿದರು. ಸೊ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಕಡೆ ಬಿಸಿಲೂ ಅಲ್ಲ, ಈ ಕಡೆ ಮಳೆನೂ ಅಲ್ಲ. ನಾನು ಅಂದ್ಕೊಂಡೆ ಮಧ್ಯಾಹ್ನ ಟೈಮ್ ಅಷ್ಟರಲ್ಲಿ ಜೋರು ಮಳೆ ಬರುತ್ತೆ ಅಂತ. ಸೊ ಹಾಗೆ ಆಯಿತು. ಅಷ್ಟರಲ್ಲಿ ನನ್ನ ಮಗಳು ಹಿಂದೆಯಿಂದ ಮುಂದೆ ಶಿಫ್ಟ್ ಆದಳು. ನೀನು ಪಕ್ಕ ಕುತ್ಕೋತೀನಿ ಮಮ್ಮಿ ಅಂತ. ನನ್ನ ತೊಡೆ ಮೇಲೆ 140 ಕಿಲೋಮೀಟರ್ ಮೈಸೂರಿಂದ ಶ್ರವಣಬೆಳಗೊಳ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗಿದ್ವಿ. 114 ಕಿಲೋಮೀಟರ್ ನನ್ನ ತೊಡೆ ಮೇಲೆ ಕೂತಿದ್ದಾಳೆ. ನನ್ನ ಕಾಲಂತೂ ಎರಡು ತುಂಬ ಪೇಯ್ನ್ ಬಂದ್ಬಿಡ್ತು. ನಾನು ಅಮ್ಮನಿಗೆ ಹೇಳಿದ್ದೆ, ಅಮ್ಮ ತಿಂಡಿ ತಿಂದಿದ್ದೀರಾ ಇಲ್ವಾ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಅಮ್ಮ ಎಲ್ಲ ನಾವು ತಿನ್ಕೊಂಡು ಬಂದ್ವಿ ಅಂತ ಹೇಳ್ತಾಯಿದ್ರು. ಅವಳಿಗೆ ನಿದ್ದೆ ಬಂದು ವಾಲಾಡ್ತಾ ಇದ್ದಾಳೆ. ಹೆಂಗಾಗಿದ್ದಾಳೆ ಅಂದರೆ ನನ್ನ ಸೀರೆ ಫುಲ್ಲು ಗಬ್ ಮಾಡಿಬಿಟ್ಲು. ಫೈನಲಿ ನಾವು ಶ್ರೀ ಸಮುದಾಯ ಭವನ ಹಿರಿ ಸೇವೆಗೆ ಬಂದು ರೀಚ್ ಆದ್ವಿ. ಅರೌಂಡು 2 o'clock ಇಲ್ಲ 1:30 ಅಂತ ಅನ್ಕೋತೀನಿ. ಕರೆಕ್ಟ್ ಊಟ ಟೈಮ್ಗೆ ಬಂದು ರೀಚ್ ಆದ್ವಿ. ಬಂದು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ರಿಲೇಷನ್ಸ್ ಎಲ್ಲರೂ ಬಂದಿದ್ದರು. ಎಲ್ಲರೂ ಮಾತಾಡಿಸಿ ಅಷ್ಟೊಂದೆಲ್ಲ ವೀಡಿಯೋ ಆಗಲಿಲ್ಲ. ಇವರೇ ನೋಡಿ ನಮ್ಮ ಅಪ್ಪ ಅಮ್ಮ ಆಗಬೇಕು, ಅಮ್ಮನ ಸೋದರ ಮಾವನ ಮಗ, ಅವ್ರ ಮಿಸ್ಸಸ್ಸು 25th ಸಿಲ್ವರ್ ಜುಬ್ಲಿ ಆಚರಿಸ್ಕೋತಾ ಇದ್ದಾರೆ. ಸೊ ಅವ್ರಿಗೆ ವಿಶ್ ಮಾಡಿ ನೂರಾರು ಕಾಲ ನಗ್ನಗ್ತಾ ಇನ್ನೂ ಜೊತೇಲಿರಲಿ ಅಂತ ಬ್ಲೆಸ್ ಮಾಡಿ. ಸೊ ಇವರು ನಮ್ಮಮ್ಮನ ಸೋದರತ್ತೆ. ಅವ್ರು ಮಾತಾಡಿಸ್ತಾಯಿದ್ರು, ಅಮ್ಮನ್ನ ಹುಷಾರಾಗಿದೆಯಾ ಏನು ಎತ್ತ ಅಂತ. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವು ಕೂಡ ಸ್ಟೇಜ್ ಮೇಲೆ ಗಿಫ್ಟ್ ಕೊಟ್ಟು ಊಟಕ್ಕೆ ಹೋಗೋಣ, ಅವ್ರನ್ನ ಮಾತಾಡಿಸ್ಬಿಟ್ಟು ಒಂದು ಫೋಟೋ ವಿಡಿಯೋ ತಕ್ಕೊಂಡು ಅಂತ ಹೇಳಿ ಸ್ಟೇಜ್ ಮೇಲೆ ಬಂದ್ವಿ. ಅದಕ್ಕೆ ಅಮ್ಮ ಹೇಳ್ತಾಯಿದ್ರು, ನೀವು ಫ್ಯಾಮಿಲಿ ಒಟ್ಟಾಗಿ ನಿಂತ್ಕೊಳ್ಳಿ, ನಾವು ಆಮೇಲೆ ನಿಂತ್ಕೋತೀವಿ ಅಂತ. ಅಷ್ಟರಲ್ಲಿ ಇವರು ನಂಗೆ ಅಜ್ಜಿ ಆಗಬೇಕು, ಅಮ್ಮನ ಸೋದರತ್ತೆ, ಬನ್ನಿ ನೀವೂ ಅಂತ ಕರೀತಾ ಇದ್ವಿ. ಬಟ್ ಅವ್ರು ಬರಲೇ ಇಲ್ಲ ನಮ್ಮ ಜೊತೆ. ಸೊ ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿ ಸ್ಟೇಜ್ ಮೇಲೆ ಮಾತಾಡಿಸ್ಬಿಟ್ಟು ಅವರಿಗೆ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಸೊ ಒನ್ಸ್ ಅಗೇನ್ ಅಪ್ಪ ಅಮ್ಮ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹೀಗೆ ನಗ್ನಗ್ತಾ ನೂರಾರು ಕಾಲ ಸುಖವಾಗಿ ಒಂದು ಬ್ಲೆಸ್ಸಿಂಗ್ಸಿಂದ ನೀವೆಲ್ಲ ನಮ್ಮ ಲೈಫ್ಗೆ ಮಾದರಿಯಾಗಿದ್ದೀರಾ. ಸೊ ಹೀಗೆ ಇರಿ, ನಗ್ನಗ್ತಾ ಇರಿ ಅಂತ ಯೂಟ್ಯೂಬ್ ಚಾನಲ್ ಮುಖಾಂತರ ಆಶಿಸ್ತೀನಿ. ಬ್ಲಾಗ್ಸ್ ಆಗ್ತೀನಿ ನೋಡಾಯ್ತಾ ಬರಲಾ. ಸೊ ಇವರು ನಮ್ಮಪ್ಪನ ಮಗ ಧನುಷ್ ಅಂತ ಅಂದ್ಬಿಟ್ಟು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಅವರೆಲ್ಲ ಹೇಳ್ತಾಯಿದ್ರು ವ್ಲಾಗ್ ಮಾಡ್ಕೊಂಡಿದ್ದೀರಾ ಬರುತ್ತಾ ಅಂತ. ಅದಕ್ಕೆ ಹೌದು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ ಅಂತೆಲ್ಲ ಹೇಳ್ಕೊಂಡು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ನನಗೆ ಒಂಥರ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಸ್ಯಾರಿ ಪಿನ್ ಸರಿಗೆ ಆಗಿದೆಯೋ ಇಲ್ವೋ, ಅದು ಮುಂದೆ ಸ್ವಲ್ಪ ಡೀಪ್ ಬ್ಲೌಸು ಆ ಥರ ಅದೇ ಒಂದು ಮನಸ್ಸಲ್ಲಿ ಕೊರಿತಾ ಇತ್ತು. ಸೊ ಫೈನಲಿ ಸಂಡೇ ಆಗಿದ್ದರಿಂದ ನಾನ್ ವೆಜ್ ಊಟ, ಬೋಟಿ ಗೊಜ್ಜು, ಮಟನ್ ಸಾಂಬಾರ್, ಆಮೇಲೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಮತ್ತು ಬಾಳೆಹಣ್ಣು ಬೀಡ, ಐಸ್ ಕ್ರೀಮ್. ಸಖತ್ತಾಗಿತ್ತು ಊಟ ಮಾತ್ರ, ನಾಟಿ ಸ್ಟೈಲ್ ಸೂಪರಾಗಿತ್ತು ಊಟ. ಇಲ್ಲಿಂದ ಏನು 10-12 ಕಿಲೋಮೀಟರ್ ಚಂದ್ರಾಯಪಟ್ಟಣ ಚಲ್ಯ ಕಣೋ. ಎಷ್ಟು ಕಿಲೋಮೀಟ್ರ್ ಚಲ್ಯ ಚಂದ್ರಾಯಪಟ್ಟಣ? ಹಾಂ, ಈಗ ದೂರ ಆಗಲ್ವ ರೀ ನಮಗೆ? ಅವ್ರಿಗೇನಿಗೆ ಈಗ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂದಮೇಲೆ ಚೌಟ್ರಿ ಉಡ್ಕೊಂಡು ಬರಲೇಬೇಕಲ್ವಾ? ಸೊ ಹೀಗೆ ನಮ್ಮ ಕಾನ್ವರ್ಸೇಷನ್ ಏನಪ್ಪ ಅಂದರೆ, ನಾವು ಬಂದಿದ್ದು ನಾಗಮಂಗಲ ಬೆಳ್ಳೂರು ಕ್ರಾಸ್ ಮೇಲೆ. ರೋಡ್ ತುಂಬ ಚೆನ್ನಾಗಿತ್ತು, ಬಟ್ 10 ಕಿಲೋಮೀಟ್ರು ಎಕ್ಸ್ಟ್ರಾ. ಹಂಗಂತ ಹೇಳಿಬಿಟ್ಟು ಸತೀಶು, ನಾನು ನಿನ್ನ KR ನಗರ ಮೇಲೆ ಕರ್ಕೊಂಡು ಹೋಗ್ತೀನಿ, 10 ಕಿಲೋಮೀಟ್ರ್ ಸೇವ್ ಆಗುತ್ತೆ, ನನಗೆ ಫುಲ್ ಕೆಲಸ ಇದೆ, ಇನ್ನೂ ಬೇಗ ಹೋಗಬೇಕು, ಹುಡುಗರನ್ನ ಚೌಟ್ರಿ ಕಳಿಸ್ಬೇಕು, ಯಾಕಂದರೆ ನಾಳೆ ಮಂಡೇ ಚೌಟ್ರಿ ಕೆಲಸ ಇದೆ, ಹಾಗಾಗಿ ಅಂತ ಹೇಳಿ ಅವ್ರಿಗೆಲ್ಲ ವಿಶ್ ಮಾಡಿ ಬಾಯ್ ಮಾಡಿ ಈಗ ಶ್ರವಣಬೆಳಗೊಳ ಮೇಲೆ ಹೋಗ್ತಾ ಇದ್ವಿ. ನಾನಂದೆ ಆನ್ ದ ವೇ ಶ್ರವಣಬೆಳಗೊಳ ಮೇಲೆ ಹೋಗ್ತಾ ಇದ್ದೀವಲ್ಲ, ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಬೆಟ್ಟ ಮೆಟ್ಲೆಲ್ಲ ಹತ್ತಬೇಕಲ್ಲ, ತುಂಬ ಲೇಟ್ ಆಗುತ್ತೆ, ಮಳೆ ಬರೋ ಥರ ಇದೆ ಮಗ, ಇನ್ನೊಂದು ಸಲ ಬಂದಾಗ ಖಂಡಿತ ಹೋಗೋಣ, ನಾವು ವಾಪಸ್ ಮದ್ದೂರ್ಗೆ ಹೋಗಬೇಕು ಅಂತ ಹೇಳಿದ್ರು ಅಪ್ಪ. ಅದಕ್ಕೆ ನಾನಂದೆ ಇಲ್ಲ ಮೈಸೂರಿಗೆ ಬನ್ನಿ, ನಾಳೆ ಹೋಗೋರಂತೆ, ಒಂದಿನ ಇದ್ದುಬಿಟ್ಟು ಅಂತ. ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು. ನೋಡಿ, ಈ ಕಡೆಯಿಂದ ಹೋದರೆ ಡೈರೆಕ್ಟ್ ಶ್ರವಣಬೆಳಗೊಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ಮನೇಲೂ ಕೂಡ ಹಂಗೆ ಪ್ಲ್ಯಾನ್ ಅಂದ್ಕೊಂಡೆ ಬಂದೆ, ಆದರೆ ಸತೀಶ್ ಹೇಳ್ತಾಯಿದ್ರು ನೋಡೋಣ, ಆದರೆ ಈಗ ಅಲ್ಲಿ ಬೈಕ್ ಕ್ರಾಸ್ ಆಯ್ತಲ್ಲ, ಅಲ್ಲಿಂದ ಹೋದರೆ ಡೈರೆಕ್ಟ್ ಟೆಂಪಲ್ ಹತ್ರ ಕರ್ಕೊಂಡು ಹೋಗುತ್ತೆ, ಟೈಮ್ ನಿಜ ಆದರೆ ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿ ನಮ್ಮಪ್ಪ ಯಾವ ಬಾಯಲ್ಲಿ ಹೇಳಿದ್ರೋ ಹಂಗೆ ಜಿಡಿ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಶ್ರವಣಬೆಳಗೊಳ ನಾವಿನ್ನೂ ಕ್ರಾಸ್ ಮಾಡೇ ಇಲ್ಲ, ಅಲ್ಲಿಂದನೇ ಫುಲ್ ಮಳೆ 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 ಮಳೆ. ಅಪ್ಪ ನಾನು ನೋಡಿದ್ಯಾ ಏನಂದೆ ನಾನು ಅಂತ.
ಹಂಗೆ ಹೇಳ್ತಾಯಿದ್ರು. ಸೊ ಆ ಮಳೆಗೂ ಅದಕ್ಕೂ ತುಂಬ ಟಯರ್ಡ್ ಆಗಿದ್ದಕ್ಕೂ ಅದಕ್ಕೂ ತುಂಬ ನಿದ್ದೆ ಬಂದ್ಬಿಡ್ತು ನನಗೆ ಎಚ್ಚರ ಆಗಿದ್ದೆ ಶ್ರೀರಂಗಪಟ್ಟಣ ಬಂದ ಮೇಲೆ. ಸೊ ಬಂದು ಅಪ್ಪ ಅಮ್ಮನ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅವ್ರು ಬೆಳಗ್ಗೆ ಎಲ್ಲಿ ಪಿಕ್ ಮಾಡಿದ್ವಿ ಅಲ್ಲೇ ಬಿಟ್ವಿ. ಅವ್ರಿಗೂ ತುಂಬ ಮನೆ ಹತ್ರ ಕೆಲಸ ಇದೆ, ಮಳೆ ಆಗ್ತಾಯಿದೆ, ಬಿತ್ತನೆಗಳು ಹಾಕಬೇಕು, ಹಾಗಾಗಿ ಬರಲಿಲ್ಲ. ನನ್ನ ಮಕ್ಳಿಗಿಬ್ರಿಗೂ ಮೂಡ್ ಆಫ್, ಅದಕ್ಕಿಂತ ಜೊತೆ ನನಗೂ ಕೂಡ ಮೂಡ್ ಆಫ್. ಹಿಂಗೆ ಬಂದರು ಹಿಂಗೆ ಹೋದ್ರು. ಮನೆಗೆ ಬಂದಿದ್ದಿದ್ರೆ ಒಂಚೂರು ಸಮಾಧಾನ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಬರಲಿಲ್ಲ ಅವರು. ಹೌದಾ? ಅದೇ ಅವು ಗಾಡಿ ಓಡ್ಸಕ್ಕೆ ಆಯ್ತಾನೆ ಅಷ್ಟೇ, ಇನ್ನೇನೂ ಆಗಲ್ಲ ಅವ್ರಿಗೆ. ಭಾನುವಾರ ಕುಡಿಯೋದು ಮನಗೈತೆ ಮಾಡೋದಿಲ್ಲ. ಅದು ಇದೇನೋ ಕೆಮಿಸ್ಟ್ರಿ ಅಂದರೆ ಅದು ಕೆಮಿಸ್ಟ್ರಿ ಅಂದರೆ ಆಚಾರ ರಾಸಾಯನಿಕ ಶಾಸ್ತ್ರ, ಕೆಮಿಸ್ಟ್ರಿ ಅಂದರೆ ಕನ್ನಡದಲ್ಲಿ. ಹಾಕಿರ್ತಾರೆ ನೋಡು. ಆಫ್ ಮಾಡೋದು ಮಾನಸ ಇದು ಬಾಟ್ನಿ, ಸಸ್ಯಶಾಸ್ತ್ರ ಅಂದ್ರೆ ಬಾಟ್ನಿ ತಾನೆ. ಇದ್ರ ಪಕ್ಕದಂತೆ ಇದೆಲ್ಲ, ಇದ್ರ ಪಕ್ಕದಂತೆ ಇದು ಬಾಟ್ನಿ. ಇಲ್ಲೇ ಬರ್ದಿಲ್ವಾ ಬಾಟ್ನಿ ಝುವಾಲಜಿ ಅಂತ? ಅದು ಬರ್ದವ್ರ ನೋಡೋಣ ಯಾರು ಕಾಣುತ್ತೆ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಾ? ಓ ಇದ್ಯಾಕ್ರಿ ಈ ತರ ಕ್ರಾಸ್ ಹೊಡಿತಾ ಇದೆಯಾ? ಅಯ್ಯಪ್ಪ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂದ್ರೆ ಗಂಗೋತ್ರಿ ಯೂನಿವರ್ಸಿಟಿ ಒಳಗಡೆ ಬಂದಿದ್ದೀವಿ. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಹುಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಯಾವುದೋ ಒಂದು ಕಾಲೇಜ್ ಫಂಕ್ಷನ್ ಇದೆ, ಆರ್ಡ್ರ್ ಇದೆ. ಲೆಕ್ಚರ್ ಫೋನ್ ಮಾಡಿದರು. ಸೊ ಹಾಗಾಗಿ ಅಮ್ಮ ಅಪ್ಪ ಪಟ್ನದಲ್ಲೇ ಇಳ್ಕೊಂಡು ಹೋದರು. ಲಿಪ್ಸ್ಟಿಕ್ ಎಲ್ಲ ಹೋಯ್ತು, ಮಳೆ ಕೂಡ ಬಂತು. ಏನಾಗಿದೆಯೋ ಬಟ್ಟೆ ಎಲ್ಲ ಫುಲ್ ನೆಂದೋಗಿರುತ್ತೆ. ಸೊ ಮನೆಗೆ ಹೋಗಿ ನೋಡಬೇಕು. ನೇರಳೆ ಹಣ್ಣು ಕೇಳ್ತಾ ಇರೋದು. ನೇರಳೆ ಹಣ್ಣ ಪಾರ್ಟಿ ನೋಡಕ್ ಹೋಗ್ತೀನಿ ಅಂದಿದ್ದು. ಫೋನ್ ಮಾಡಿ ಮನೇಲಿ ಸಾಕ್ಬಾರ್ದ ಪಾರಿವಾಳ ಮನೇಲಿ ಸಾಕ್ಬಾರ್ದು, ಕೊಡಲ್ಲ. ಏನಾಯ್ತು ಅಂದರೆ ಒಂದು ಅಚಾನಕ್ಕಾಗಿ ಪಾರಿವಾಳ ಮರಿ ಹಿಡ್ಕೊಂಬಂದ್ಬಿಟ್ಟು ವಿಕ್ಕಿ ಎಲ್ಲಿಂದ ಹಿಡ್ಕೊಂಬಂದ ಗೊತ್ತಿಲ್ಲ. ಅದು ಮನೇಲಿ ಯಾರೂ ಸಾಕಲ್ಲ. ಸೊ ನಮ್ಮ ಪಕ್ಕದ ಮನೆ ಪುಟಿ ಎಣಿಯವರು ಅಂತಿದ್ದಾರೆ, ಅವರು ಸಾಕ್ತಾಯಿದ್ರು. ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ. ಬಂದ ತಕ್ಷಣ ಅವ್ರಿಗೆ ಟೀ ಮಾಡಿಕೊಟ್ಟೆ. ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಸ್ಟ್ರಾಂಗ್ ಕಪ್ಪು ಕಾಫಿ ಮಾಡಿ ಕುತ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಕುಡಿಬೇಕು ಅಂತ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು. ಏನೇ ಊಟ ತಿಂದರು ಏನೇ ತಿಂದರು ಈ ಕಾಫಿ ಮುಂದೆ ಏನೂ ಇಲ್ಲ ಗುರು. ಏನಂತೀರಾ? ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ಒಂದು ಸಿಂಪಲಾಗಿ ಬನ್ ಹಾಕಿ ಅದೇ ಹೂ ಮುಡ್ಕೊಂಡಿದ್ದೀನಿ. ಜುಟ್ಟೇನು ಬಾಚಿಲ್ಲ. ಫಸ್ಟು ಎಷ್ಟು ಬೇಗ ಬಟ್ಟೆ ಬಿಚ್ಚಾಕಿ ನನ್ನ ರೆಗ್ಯುಲರ್ ಡೈಲಿ ವೇರ್ ಹಾಕೋತೀನೋ ಅಂತ ಇರಿಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೀವು ಎಲ್ಲರಿಗೂ ಈ ಥರ ಅನಿಸುತ್ತಾ? ಎಲ್ಲಾದರೂ ಹೊರಗಡೆ ಹೋಗಿ ಬಂದ ತಕ್ಷಣ ಫಸ್ಟು ನಮ್ಮ ಕಂಫರ್ಟ್ ಬಟ್ಟೆ ಹಾಕ್ಕೊಂಬಿಡೋಣ, ಅದು ಹಳೇದಾಗಲಿ ಹೊಸದಾಗಲಿ. ಈ ಥರ ಕಾಟನ್ ಬಟ್ಟೆಗಳು ಹಾಕೊಂಡ್ಬಿಟ್ರೆ ನನಗೇನೋ ಒಂಥರ ಸ್ವರ್ಗನೇ ನನ್ನ ಕೈ ಮುಂದೆ ಕೊಟ್ಟಂಗೆ ಆಯಿತು. ಸೊ ಫ್ರೆಶ್ ಅಪ್ ಆಗಿ ಎಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಮೇಕಪ್ ಹಾಕಿದ್ನಲ್ಲ ಬೆಳಗ್ಗೆ, ಹಾಗಾಗಿ ಎಲ್ಲ ಮುಖ ತೊಳೆದೆ. ಸ್ವಲ್ಪ ಕಾಫಿ ಕುಡಿದು ಬಿಡ್ತೀನಿ. ವಾಕ್ ಹೋಗೋಣ ಅಂದ್ಕೊಂಡಿದ್ದೀನಿ, ಒಂದು ಅರ್ಧ ಗಂಟೆ ಹೋಗಿ ಬರೋಣ ಅಂತ. ಸೊ ಹೋದರೆ ವೀಡಿಯೋ ಮಾಡ್ತೀನಿ, ಓಕೆನಾ? ಟೈಮು ಕರೆಕ್ಟಾಗಿ 6:45 ಅಮೃತಾನಂದ ಮೈ ಸ್ಕೂಲ್ ಗ್ರೌಂಡಿಂದ ಹೋಗ್ತಾ ಇದ್ದೀನಿ. ಅರ್ಧ ಗಂಟೆ ಆಯಿತು ವಾಕ್ ಮುಗಿಸ್ಕೊಂಡು. 2 ಕಿಲೋಮೀಟರ್ಸ್ ನಡೆದಿದ್ದೀನಿ. ಹೇಗಿದ್ದೀನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಆ್ಯಪ್ ಇದೆ. ಆ್ಯಪಲ್ ಐಫೋನ್ 15 Pro Max ಮೊಬೈಲಲ್ಲಿ ಒಂದು ಆ್ಯಪ್ ಬರುತ್ತೆ. ವಾಚ್ ಏನೂ ನಾನು ಹಾಕ್ಕೊಂಬರಲ್ಲ. ಸೊ ವಾಚಿದು ಕೌಂಟಿಂಗ್ ಅಕ್ಯುರೇಟಾಗಿರಲ್ಲ ಅಂತ ಹಾರ್ಟ್ ಬೀಟು, ವಾಕಿಂಗ್ ಸ್ಪೀಡು, ಸ್ಟೆಪ್ಸು. ಮಳೆ ಮೈಸೂರಲ್ಲೂ ಬಂದೋಗಿದೆ. ಮೈಸೂರಲ್ಲೂ ಮಳೆ ಬಂದು ನಿಂತಿದೆ. ವೆದರ್ ಮಾತ್ರ ಸಖತ್ತಾಗಿದೆ. ಸೊ ಎಷ್ಟೇ ಸುತ್ತಿ ಎಷ್ಟೇ ಟಯರ್ಡ್ ಆಗಿದ್ರು ನನ್ನ ರೆಗ್ಯುಲರ್ ಕೆಲಸ ನಾನು ಮಾಡೇ ಮಾಡ್ತೀನಿ. ಸುಮಾರು ಜನ ಕೇಳ್ತೀರಾ ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಕಾರಣ ಅಂತ. ಅದು ಆ್ಯಕ್ಟಿವ್ನೆಸ್ ನನಗೆ ಅಪ್ಪ ಅಮ್ಮನಿಂದನೇ ಬಂದಿದೆ ಅಂತ ಅನ್ಕೋತೀನಿ. ಅಪ್ಪ ಅಮ್ಮ ಕಾಲ್ ಮಾಡಿದರು, ಮದ್ದೂರಿಗೆ ಮನೆಗೆ ರೀಚ್ ಆದ್ರಂತೆ. ಸೊ ನಾನು ಇನ್ನು ಮನೆ ಹೋಗೋಷ್ಟರಲ್ಲಿ 1 ಕಿಲೋಮೀಟ್ರ್ ಆಗುತ್ತೆ. ಬೇಗ ಮನೆಗೆ ಹೋಗಿ ಯಾಕೋ ಮಳೆ ಬರೋಂಗೆ ಆಯಿತು ಮತ್ತೆ. ಸೊ
ಸೊ ನೈಟ್ ಊಟಕ್ಕೆ ಚಪಾತಿ. ಬೆಳಗ್ಗೆಯಿಂದ ಯವಿ ತಿಂದು ನನ್ನ ಮಗ ಬಂದ ಆಲ್ ಆಫ್ ಅ ಸಡನ್ ಅನ್ಕೊಂಬಿಟ್ಟೆ. ಬಟ್ ಆದರೆ ಅವನು ಆಟ ಆಡ್ತಾಯಿದ್ದಾನೆ. ಅವನಿಗೆ ಇವತ್ತು ಸಂಡೇ ಅಲ್ವಾ ಇವತ್ತು. ಸೊ ಇನ್ನು 2 ಡೇಸ್ಗೆ ನನ್ನ ಬರ್ಡೇ ಇದೆ. ಈ ವ್ಲಾಗ್ ಯಾವಾಗ ಬರುತ್ತೋ ನಿಜ ಗೊತ್ತಿಲ್ಲ ನನಗೆ. ಸೊ ಐ ಥಿಂಕ್ ನನ್ನ ಬರ್ಡೇ ಆದಮೇಲೆ ಬರುತ್ತೆ ಅನ್ಕೋತೀನಿ. ಸೊ ಎಲ್ಲ ವಿಶ್ ಮೀ, ಬ್ಲೆಸ್ ಮೀ. ಅಪ್ಪ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಮಾತಾಡೋದು ತುಂಬ ಕಷ್ಟ. ಸೊ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದ ಇವತ್ತು ಮನೇಲಿ ನಾನು ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಸೊ ಚಪಾತಿ ಹಿಟ್ಟು ಕಲಸಿಟ್ಟೆ. ನಮ್ಮ ಹುಡುಗರು ಸ್ವಲ್ಪ ಚೆನ್ನಾಗಿ ಮಸಾಲ ಮಾಡಿದರು. ಸತೀಶ್ ಅದು ಗ್ರೇವಿ ಎತ್ತಿಟ್ಟಿದ್ರು. ನೋಡಿ ವಾಂಗಿಬಾತಿ ಇನ್ನೂ ಹಾಗೆ ಇದೆ. ಸೊ ಅದನ್ನು ತಿನ್ನೋದಿಲ್ಲ. ಚಪಾತಿ ಮಾಡೋಣ ಅಂತ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮಕ್ಳಿಗೆ ಹಾಲು ಕೂಡ ಕಾಯಿಸಿಟ್ಟೆ. ಕೆಳಗಡೆ ಸತೀಶ್ ಇದ್ದಾರಾ ಅಂತ ನೋಡೋಕೆ ಹೋದೆ, ಇರಲಿಲ್ಲ. ಚೌಟ್ರಿಗೆ ಹೋಗಿದ್ರು ಅವರು. ಸೊ ಕೆಲಸ ಮಾಡೋರು ಕೆಲಸ ಮಾಡ್ತಾಯಿದ್ರು. ಸಿಹಿ ಬೂಂದಿ ಮತ್ತು ಬೇಬಿ ಕಾರ್ನ್ ಎಲ್ಲ ತಂದಿಟ್ಟಿದ್ರು ಮಂಚೂರಿ ಮಾಡೋಕ್ಕೆ. ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಬೆಳಗ್ಗೆ ಬೇಳೆ ಒಬ್ಬಟ್ಟು ಮಾಡಿದರು, ಇವಾಗ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಅದು ಮಾಡ್ತಾರೋ ಸ್ಮೆಲ್ಗೆ ನನಗೆ ನಿಜಕ್ಕೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ಟೈಮ್ 8 ಗಂಟೆ. ಎಷ್ಟು ಬೇಗ ಸಂಜೆ ಆಯಿತು, ಎಷ್ಟು ಬೇಗ ಇವತ್ತು 8 ಗಂಟೆ ಆಯಿತು ಅನ್ನಿಸ್ತಾ ಇದೆ ನನಗೆ. ಸೊ ಮೈಸೂರು ಫುಲ್ಲು ಸೋನೆ ಮಳೆ ಇನ್ನೂ ನಿಂತಿಲ್ಲ ಫ್ರೆಂಡ್ಸ್. ಸೋನೆ ಮಳೆ ಬರ್ತಾನೇ ಇತ್ತು. ಸೊ ನಾನು ಕೂಡ ಏನೇನಿದೆ ಊಟಕ್ಕೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೆ. ಯಾಕಂದರೆ ತುಂಬ ಹುಡುಗರಿದ್ದಾಗ ಸ್ವಲ್ಪ ಫುಡ್ನ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಸಿಹಿ ಬೂಂದಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಇಸ್ಕೊಂಡೆ. ಕೊಡ ಇಲ್ಲಿ ನಂಗೊಂದು ಸ್ವಲ್ಪ ಸಿಹಿ ಬೂಂದಿ ಟೇಸ್ಟ್ ನೋಡೋಣ. ನಿಜ ತುಂಬ ಚೆನ್ನಾಗಿತ್ತು. ನಂದಿನಿ ತುಪ್ಪದಲ್ಲೇ ಮಾಡಿದರು. ಜೊತೆಗೆ ಕಾಯಿ ಹೋಳಿಗೆ ಕೂಡ ಬಿಸಿ ಈ ಚಳಿಗೆ ಈ ಮಳೆಗೆ ಬಿಸಿ ಹೋಳಿಗೆ ತಿಂತಾಯಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಯಿಂದ ಸರ್ವದ್ನ ಮೇಲೆ ಸ್ವಲ್ಪ ನಂದಿನಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಒಂದು ಹೋಳಿಗೆ ಫುಲ್ಲು ಫೋಲ್ಡ್ ಮಾಡಿ ಇಟ್ಕೊಂಡು 2 ನಿಮಿಷಕ್ಕೆ ತಿನ್ಕೊಂಡೆ. ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಹೋಳಿಗೆ ಎಲ್ಲ ತಿಂದಾಮೇಲೆ ಮೇಲೆ ಬಂದೆ. ಹಾಗೆ ಪೋರ್ಟಿಕೋಯಿಂದ ನಿಂತಿದ್ದೆ. ಯಾರೋ ಪಾರ್ಟಿ ಕೂಡ ಸತೀಶ್ನ ಹುಡ್ಕೊಂಡು ಬಂದರು. ಅವ್ರು ಇರಲಿಲ್ಲ, ಚೌಟ್ರಿಗೆ ಹೋಗಿದ್ರು. ಅಷ್ಟರಲ್ಲಿ ನಾನೇ ಮಾತಾಡಿಸಿ ಕಳಿಸ್ದೆ. ಮಳೆ ನಿಲ್ಲೋ ಥರ ಕಾಣಿಸ್ಲೇ ಇಲ್ಲ. ಸ್ವಲ್ಪ ಮಸಾಲೆ ಪುರಿ ಕೂಡ ತಿನ್ನಬೇಕು ಅನ್ನಿಸ್ತು. ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು ಚಳಿಗೋಸ್ಕರ. ಸೊ ಹಾಗಾಗಿ ಮಸಾಲೆ ಪೂರಿ ಕೂಡ ಫೋನ್ ಮಾಡಿ ಹೇಳಿದೆ, ಮನೆಗೆ ತಂದುಕೊಟ್ಟೋದ್ರು. ಮಸಾಲೆ ಈ ಚಳಿ ಮಳೆ ಟೈಮಲ್ಲಿ ಮಸಾಲೆ ಬಿಸಿ ಸಖತ್ತಾಗಿತ್ತು. ಸೊ ನಾನಿನ್ನು ಚಪಾತಿ ಮಾಡಬೇಕು ಫ್ರೆಂಡ್ಸ್. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಬಾಯ್ ಲವ್ ಯು. ಥ್ಯಾಂಕ್ ಯು ಫಾರ್